at a government school find worms in their midday meal. Maggots were spotted in rice and sambar with so outrages erupted in Karnataka's Koppal district after students at a government school reportedly found worms and maggots in their midday meal meant to ensure child nutrition and welfare. Parents are struggling with bad infrastructure and crumbling school buildings. The school staff too are in a fix with severe shortage of classrooms, with many of the rooms rendered unusable due to collapsing roof or even weak structure. 22 students ಆಲ್ರೆಡಿ ನಿಮಗೆ ಹೇಳಿದ ಹಾಗೆ 14.4 lakhs ಆಫ್ ಸ್ಟೇಟ್ ಬೋರ್ಡ್ಸ್ ಅಕ್ರಾಸ್ ಇಂಡಿಯಾ, ಅದರಲ್ಲಿ 10.1 lakhs ಗವರ್ನಮೆಂಟ್ ಸ್ಕೂಲ್ಸ್ ಇದೆ. ಅಕಾರ್ಡಿಂಗ್ ಟು ದ ರೀಸೆಂಟ್ ಸರ್ವೆ, UP ಉತ್ತರ್ ಪ್ರದೇಶ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಗವರ್ನಮೆಂಟ್ ಸ್ಕೂಲ್ಸ್. ಅದರಲ್ಲಿ 1.37 lakhs ಆಫ್ ಗವರ್ನಮೆಂಟ್ ಸ್ಕೂಲ್ಸ್ ಆರ್ ದೇರ್ ಇನ್ UP. 48,800 government schools in Karnataka. 1.18 crores of students. 47 to 48 lakhs government students. ನಮ್ಮ ಕರ್ನಾಟಕದಲ್ಲಿ ಗವರ್ನಮೆಂಟ್ ಸ್ಕೂಲ್ಸ್ ಇರೋದು 48,800. ಪ್ರೈವೇಟ್ ಸ್ಕೂಲ್ ಸಂಖ್ಯೆ ಬರೋದಾದ್ರೆ 56 to 57 lakhs. 10th ಸ್ಟ್ಯಾಂಡರ್ಡ್ ಕೆಲವೊಂದಷ್ಟು ಆಪ್ಷನ್ಸ್ಗಳಿರುತ್ತೆ. ಇಂಡಿಯಾದಲ್ಲಿ ಸೈನ್ಸ್ ಸ್ಟ್ರೀಮ್ ನ ಚೂಸ್ ಮಾಡ್ಕೊಳ್ಳುವಂತಹ ಪರ್ಸೆಂಟ್ ನೋಡಿದ್ರೆ ಶಾಕ್ ಆಗ್ತಾರೆ. ಆಂಧ್ರ ಪ್ರದೇಶದಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿದೆ. ಓವರ್ 100%, 76% ಆಂಧ್ರ ಪ್ರದೇಶ್, 65% ತೆಲಂಗಾಣ, 62% ತಮಿಳುನಾಡು, 55% ಕರ್ನಾಟಕ. ಸೌತ್ ಡಿಪ್ಲೊಮೋದಲ್ಲಿ ಯಾವ್ದಾವ್ದು ಕೋರ್ಸ್ ಇದೆ? Diploma in Computer Science, Diploma in Mechanical Engineering, Diploma in Civil Engineering, Diploma in Automobile Engineering, Diploma in Nursing, Diploma in Pharmacy, Diploma in Fashion Designing, Diploma in Graphic Designing, Diploma in Animation and Multimedia, Diploma in Interior Designing, Diploma in Hotel Management, Diploma in Agriculture, Diploma in Journalism, Diploma in Photography, Diploma in Digital Marketing. ಇಷ್ಟು ಡಿಪ್ಲೊಮೋಸ್ ಇದೆ. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪ್ರೋಗ್ರಾಮಿಂಗ್ ಆಗಿರ್ಬೋದು, ನೆಟ್ವರ್ಕಿಂಗ್ ಆಗಿರ್ಬೋದು, ಸಾಫ್ಟ್ವೇರ್ ಬಗ್ಗೆ ಎಲ್ಲ ತರನು ಹೇಳ್ಕೊಡ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕ್ಸ್ ಬಗ್ಗೆ ಆಗಿರ್ಬೋದು, ಈ ರೀತಿ ಏನೆಲ್ಲ ಮಾಡ್ಬೋದು ಎಲ್ಲಾನು ಹೇಳ್ಕೊಡ್ತಾರೆ. ಈ ಡಿಪ್ಲೊಮಾ ಅನ್ನೋದು ಜಸ್ಟ್ 3 years ಆಫ್ ಕೋರ್ಸ್ ಆಗಿರುತ್ತೆ. ಕೆಲವೊಂದಷ್ಟು 2 yearsಗೆ ಮುಗಿಯುತ್ತೆ, ಕೆಲವೊಂದಷ್ಟು 3 years ಕೂಡ ಉಳ್ಕೊಳ್ಳುತ್ತೆ. ಇನ್ನು ಫೀಸ್ ಸ್ಟ್ರಕ್ಚರ್ಗೆ ಬಂದ್ರೆ, ಡಿಪ್ಲೊಮಾ ಸ್ಟಾರ್ಟಿಂಗ್ ಫೀಸೇ 5,000 ಇಂದ ಶುರು ಆದ್ರೆ 80,000 ಮ್ಯಾಕ್ಸಿಮಮ್ ಇಷ್ಟಲ್ಲಿ ಮುಗಿಯುತ್ತೆ. 128 ಕೋಟಿ ಇಂಡಿಯಾ ಎಜುಕೇಶನ್ ಸಿಸ್ಟಮ್ಗೆ ಇನ್ವೆಸ್ಟ್ ಮಾಡ್ತಾ ಇದೆ. ಅದರಲ್ಲಿ 78 crores 572 rupees ಸ್ಕೂಲ್ಸ್ ಗಳಿಗೆ ಹೋದ್ರೆ, 50 crores 78 rupees ಹೈಯರ್ ಎಜುಕೇಶನ್ ಹೋಗುತ್ತೆ. ಎಜುಕೇಶನ್ ಸಿಸ್ಟಮ್ ನ ಬಜೆಟ್ಸ್ ಅಲ್ಲಿ ಕರ್ನಾಟಕಕ್ಕೆ ಬರೋದು 47 crores. ಕರ್ನಾಟಕ ಹ್ಯಾಸ್ 3rd biggest spending states for education system. ಯಾವ ರೀತಿ ಸ್ಪೆಂಡ್ ಮಾಡಿದೆ? ಕರ್ನಾಟಕ ಸ್ಕೂಲ್ಸ್ ಅಲ್ಲಿರುವಂತಹ, ಅದರಲ್ಲೂ ಎಕ್ಸ್ಪೆಷಲಿ ಕರ್ನಾಟಕದ ಗವರ್ನಮೆಂಟ್ ಸ್ಕೂಲ್ಸ್ ಸ್ಥಿತಿ ಹೇಗಿದೆ ಗೊತ್ತಾ? ಕೆಲವೊಂದು ಪ್ಲೇಸಸ್ ಅಲ್ಲಿ ಹೇಗೆ ಆಗಿದೆ ಗೊತ್ತಾ? ಇಲ್ಲಿದೆ ರಿಪೋರ್ಟ್ಸ್ಗಳು. are struggling with bad infrastructure and crumbling school buildings. The school staff too are in a fix with severe shortage of classrooms, with many of the rooms rendered unusable due to collapsing roof or even weak structure. ಇಂಡಿಯಾ ಯಾವ್ಯಾವ್ದೆಲ್ಲ ಸ್ಕೀಮ್ಸ್ ಮಾಡಿದೆ ಫಾರ್ ಎಜುಕೇಶನ್. ಇದರಲ್ಲಿ ಮೊದಲನೇ ಸ್ಕೀಮ್ ಸಮಗ್ರ ಶಿಕ್ಷಾ. ಈ ಒಂದು ಸ್ಕೀಮ್ಗೆ 37 crores ಇನ್ವೆಸ್ಟ್ ಮಾಡ್ತಾರೆ ಫಾರ್ ಪ್ರಿ KG ಟು 12th ಸ್ಟ್ಯಾಂಡರ್ಡ್. ಅಂಡ್ ಒಂದು ಮೇಜರ್ ಸ್ಕೀಮ್ ಮಿಡ್ ಡೇ ಮೀಲ್ ಸ್ಕೀಮ್ಸ್.
ಆನ್ 50th August 1995 ಅಲ್ಲಿ ಈ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿ ಜಾರಿಗೆ ತರ್ತಾರೆ. ಅಪ್ರಾಕ್ಸಿಮೇಟ್ಲಿ 13 crores ಮಿಡ್ ಡೇ ಮೀಲ್ ಸ್ಕೀಮ್ ಹೋಗುತ್ತೆ. ಈ ಮಿಡ್ ಡೇ ಮೀಲ್ ಸ್ಕೀಮ್ಸ್ ಅನ್ನೋದು ಗವರ್ನಮೆಂಟ್ ಸ್ಕೂಲ್ಸ್ ಆಗಿರ್ಬೋದು, ಏಡೆಡ್ ಸ್ಕೂಲ್ಸ್ಗಳು ಇದನ್ನ ಯೂಸ್ ಮಾಡ್ತವೆ. ಈ ಒಂದು ಸ್ಕೀಮ್ಸ್ ಅಲ್ಲಿ ಮಧ್ಯಾಹ್ನ ಮಕ್ಕಳಿಗೆ ಬಿಸಿ ಬಿಸಿ ಊಟವನ್ನ ತಲುಪಿಸ್ಬೇಕು ಅನ್ನೋದಕ್ಕೋಸ್ಕರ ಬಿಸಿ ಊಟದ ಕಾರ್ಯಕ್ರಮ ಅಂತ ಮಾಡ್ತಾರೆ. ಅದೇ ಮಿಡ್ ಡೇ ಮೀಲ್ ಸ್ಕೀಮ್ಸ್. ಈ ಒಂದು ಸ್ಕೀಮ್ಸ್ ನ ಅಡಿಯಲ್ಲಿ ಎಷ್ಟು ಟ್ರಾಜಡೀಸ್ ಗಳಾಗಿದೆ, ಏನೇನಾಗಿದೆ ನೋಡ್ಕೊಂಡು ಬನ್ನಿ. 22 students were hospitalized after consuming midday meals at a primary school in Sangareddy district in Telangana. This happened yesterday, is what we are learning. Police says the students had eaten sambar and rice in the afternoon, began experiencing symptoms such as stomachache, discomfort. The students were immediately shifted to the nearby hospital for medical attention. Later, the officials said all 22 students are in a stable condition, would be discharged from the hospital, is what police has said. At a government school find worms in their midday meal. Maggots were spotted in rice and sambar with a viral video fueling anger, tighter monitoring of the meal scheme. So outrages erupted in Karnataka's Koppal district after students at a government school reportedly found worms and maggots in their midday meal with contaminated rice and sambar, triggering widespread anger, and rightfully so. Widespread anger and concern. A video showing the infestation has gone viral on social media, intensifying scrutiny of the school authorities and the midday meal scheme meant to ensure child nutrition and welfare. Parents have accused school staff and meal providers of gross negligence, saying the incident reflects deeper lapses in hygiene, quality checks and oversight. They are demanding strict action now against those responsible, immediate safeguards to prevent reoccurrence and tighter monitoring of food preparation and supply chains. ಹೀಗೆ ಪುವರ್ ಕ್ವಾಲಿಟಿ ಫುಡ್ಸ್ಗಳು, ಫುಡ್ ಪಾಯ್ಸನ್ ಆಗಿರುವಂಥದ್ದು. ಬಿಹಾರಲ್ಲಿ ಇನ್ 2013 23 ಚೈಲ್ಡ್, 23 ಮಕ್ಕಳು ಸತ್ತಿದ್ದಾರೆ. ಟು ಇಂಪ್ರೂವ್ ಎಜುಕೇಶನ್ ಯಾರು ಸಿಗ್ತಾರೆ ನಿಜವಾಗ್ಲೂ ಇದನ್ನ ಸರಿ ಮಾಡಕ್ಕೆ? ಐ ಡೋಂಟ್ ಥಿಂಕ್ ಸೊ ಇದು ಮುಂದೆ ಸರಿ ಆಗತ್ತೆ ಅಂತ. ನಮ್ಮ ಸಿಸ್ಟಮ್ ಆಗಿದೆ, ಪೊಲಿಟಿಕ್ಸ್ ಆಗಿದೆ. ದುಡ್ಡು ಅನ್ನೋದು ಎಷ್ಟೆಷ್ಟೋ ಮಾಡಿದೀವಿ, ಹಾಗೆ ಮಾಡಿದೀವಿ, ಈಗ ಮಾಡಿದೀವಿ ಅನ್ನೋ ರೆಕಾರ್ಡ್ಸ್ ಕೊಡ್ತಾರೆ ಹೊರತು ಎಲ್ಲಿದೆ ಅದ್ರದ್ದು ಪ್ರೋಸೆಸಿಂಗ್ ಆಗ್ತಾ ಇರತ್ತೆ, ಅಲ್ಲೇ ನಿಂತಿರತ್ತೆ. ಎಷ್ಟೋ ವರ್ಷಗಳಾದ್ರೂ ಪ್ರೋಸೆಸ್ ಆಗ್ತಾನೆ ಇರತ್ತೆ. ನಾವೇ ನೋಡಿದೀವಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಗವರ್ನಮೆಂಟ್ ಇರುವಂತಹ ಕಾಲೇಜಸ್ಗಳು, ಸ್ಕೂಲ್ಸ್ಗಳು ಕನ್ಸ್ಟ್ರಕ್ಷನ್ ಅಂತ ತಗೊಂಡ್ರೆ ವಿತಿನ್ 5 to 6 months ಅಲ್ಲಿ ಮುಗಿಸುವಂತಹ ಕೆಲವೊಂದು ಕನ್ಸ್ಟ್ರಕ್ಷನ್ 5 to 6 years ಮಾಡ್ತಾರೆ, ಲ್ಯಾಗ್ ಮಾಡ್ಕೊಂಡು ಹೋಗ್ತಾರೆ. ಬೈ ಸಂಬಳ ಕೊಡೋದಿಲ್ವಾ, ದುಡ್ಡು ಬರೋದಿಲ್ವಾ? ಐ ಡೋಂಟ್ ನೋ. ಬರ್ಬೋದು, ಬಟ್ ಯಾರಿಗೆ ಬರುತ್ತೆ, ಯಾರ ಹತ್ರ ಹೋಗುತ್ತೆ? ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡ್ತಾರೆ? ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಎಲ್ಲಿ ಫೇಲ್ ಆಗ್ತದೆ? ಎಷ್ಟೋ ಕಡೆ ರ್ಯಾಂಕಿಂಗು ಅದು ಇದು ಆ ರೀತಿ ಅಂತ ಬಂದ್ರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಮುಂದೆ ಬರ್ತವೆ. ವೇರ್ ಇಸ್ ದಿ ಗವರ್ನಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್? ಪಾಠ ಎಲ್ರಿಗೂ ಒಂದೇ ಅಲ್ಲ, ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಮಾಡ್ಲಿಕ್ಕಾಗತ್ತ? ತಯಾರಿ ಹೇಗಿರತ್ತೆ? ಯಾರ ಹತ್ರ ಕಮ್ಮಿ ಆಯ್ತು, ಏನಾಯ್ತು, ಯಾರಿಗೆ? ಲೆಟ್ಸ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವ್ಯಾವ ತರ ಇದೆ, ಬಜೆಟ್ಸ್ ಹೇಗೆ ಹೋಗುತ್ತೆ, ಸ್ಕೀಮ್ಸ್ ಏನೇನಿದೆ, ಅದರಿಂದ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋ ಡೆಫಿನೆಟ್ಲಿ ಫಾರ್ ದ KCET 2026 ಸ್ಟೂಡೆಂಟ್ಸ್. ನಿಮ್ಮ ಡೌಟ್ಸ್ಗಳಿಗೆ ಕೆಲವೊಂದಷ್ಟು ಕ್ಲಾರಿಟಿ ಹಾಗೂ KCETಯ ಸೀಟ್ ಮ್ಯಾಟ್ರಿಕ್ಸ್ಗಳು ಹೇಗೆ ಆಗತ್ತೆ, ಹೇಗೆ ಸೀಟ್ ಹಂಚಿಕೆಗಳು ನಡೆಯುತ್ತೆ, ರ್ಯಾಂಕ್ಗಳು ಹೇಗೆ ಆಗತ್ತೆ, ಈ ಎಲ್ಲದಕ್ಕೂ ಒಂದು ಕ್ಲಿಯರ್ ಸೊಲ್ಯೂಷನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ನೋಡ್ತಾ ಇರಿ ಸೀರೀಸ್ ವಿತ್ ಸ್ವಾಮಿ. ಥ್ಯಾಂಕ್ ಯು.